ಮೆಡಿಕಲ್ ಓದಿ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ನೌಕರಿ ಮಾಡ್ರು ಅಂದರೆ ಬಾಂಬ್ ಮಾಡ್ತಾ ಇದ್ರು. ಇದು ಒಂದು ಮಾಡ್ಯೂಲ್ ಆಯಿತು. ಗುಜರಾತದ ಇನ್ನೊಂದು ಹೇಳ್ತಾ ಇದ್ದೆ ನಾನು. ಗುಜರಾತ್ ATSನವ್ರು ಇನ್ನೊಂದು ಟೀಮ್ ಬರ್ಸ್ಟ್ ಮಾಡಿದ್ರು. ಇವ್ರದ್ದು ಬಾಂಬ್ ಬ್ಲಾಸ್ಟು, ಕಣ್ಣು ಮುಂದೆ ಛಿದ್ರ ಛಿದ್ರ ಆಗ್ತವೆ, ದೇಹಗಳು ಹೊತ್ಕೊಂಡು ಉರಿತವೆ, ಬೆಂಕಿ ಹೊತ್ಕೊಳ್ಳುತ್ತೆ. ಈ ಗುಜರಾತ್ನ ATSನವರು ಬರ್ಸ್ಟ್ ಮಾಡಿರುವ ಟೀಮು ದೇವಸ್ಥಾನದ ಪ್ರಸಾದದಲ್ಲಿ ವಿಷ ಹಾಕೋದಕ್ಕೆ ತಯಾರಿ ನಡೆಸಿತ್ತು. ಹಳ್ಳಿಗಳಿಗೆ ಕುಡಿಯೋ ನೀರು ಸಪ್ಲೈ ಮಾಡೋ ಟ್ಯಾಂಕ್ಗಳಿರ್ತಾವಲ್ಲ, ಟ್ಯಾಂಕರ್ಗೆ ವಿಷ ಹಾಕುವ ತಯಾರಿಯಲ್ಲಿತ್ತಿದು. ಟೆರರಿಸ್ಟ್ ಡಾಕ್ಟರ್ಗಳ ತಂಡ ಜೈಷ್ ಎ ಮೊಹಮ್ಮದ್ ಜೊತೆ ಟಚ್ನಲ್ಲಿದ್ದರೆ, ಇವರು ಈ ಕರಾಳ ಭಯೋತ್ಪಾದಕರ ಟೀಮು ಐಸಿಸ್ನವರ ಜೊತೆ ಟಚ್ನಲ್ಲಿತ್ತು. ಐಸಿಸ್ನವರ ಜೊತೆ 6 ತಿಂಗಳು ಗುಜರಾತ್ ATSನವರು ಫಾಲೋ ಮಾಡಿದ್ದಾರೆ ಅವ್ರನ್ನ. ನೋಡಿ, ಪ್ಲಾನ್ ಆದರೂ ಏನು, ಇವೆಲ್ಲ ಗೊತ್ತೇ ಇರಲಿಲ್ಲ ನಮಗೆ. ಹರಳೆಣ್ಣೆ ಬರುತ್ತಲ್ಲ ನಮ್ಮ ಕಡೆ, ಔಡ್ಲ ಅಂತ ಕರೀತಾರೆ ಅದನ್ನು, ಔಡ್ಲ. ಅದರದ್ದು ಬೀಜ ಇರುತ್ತೆ, ಎಣ್ಣೆ ತೆಗೆಯೋದಕ್ಕೆ ಬೀಜ ಇರುತ್ತೊಂದು. ಅದರಲ್ಲಿ ಅದನ್ನು ಏನೋ ಮಾಡಿದ್ರೆ ಅದರಲ್ಲಿ ರೈಸಿನ್ ಅನ್ನೋ ಒಂದು ವಿಷ ತೆಗಿಬಹುದಂತೆ. ಅದು ವಿಷಕಾರಿ, ಔಡ್ಲ ವಿಷಕಾರಿ ಅಂತ ನಾವು ಚಿಕನ್ ಇರ್ತ ಕೇಳ್ಕೊಂಡು ಬಂದಿದ್ದೀವಿ. ಅದನ್ನು ಏನೋ ಒಂದು ಪ್ರಾಸೆಸ್ ಮಾಡಿ, ಆ ಪ್ರಾಸೆಸ್ ಏನೋ ಅಂತ ಒಂದಷ್ಟು ಮಾಹಿತಿ ಇದೆ, ಸುಮ್ಮನೆ ಅದನ್ಯಾಕೆ ಮಾತಾಡೋದೀಗ, ಹೋಗ್ಲಿತ್ಲಾಗೆ. ಅದನ್ನು ಪ್ರಾಸೆಸ್ ಮಾಡಿ ಅದರಿಂದ ರೈಸಿನ್ ಅನ್ನೋ ಒಂದು ವಿಷ ತೆಗಿತಾರೆ. ಆ ವಿಷಕ್ಕೆ ಬಣ್ಣ ಇರೋದಿಲ್ಲ, ರುಚಿ ಇರೋದಿಲ್ಲ, ಸ್ಮೆಲ್ ಇರೋದಿಲ್ಲ. ಅದನ್ನು 10 ಗ್ರಾಮ್ ಹಾಕಿದ್ರೆ ಒಬ್ಬ ಮನುಷ್ಯ ಸಾಯ್ತಾನಂತೆ. 10 ಗ್ರಾಮ್. ಇವರು KG ಗಟ್ಟಲೆ ತಯಾರು ಮಾಡಕ್ಕೆ ಕೊಟ್ಟಿದ್ರು. ಅದನ್ನು ಕೆಲವೊಂದಷ್ಟನ್ನು ತಯಾರು ಮಾಡಿದ್ರು, ಇನ್ನು ಕೆಲವು ಪ್ರಾಸೆಸ್ನಲ್ಲಿತ್ತು. ಬೆನ್ನು ಹತ್ತಿ ಪೊಲೀಸರು ಅರೆಸ್ಟ್ ಮಾಡಿದ್ರೆ ಬಾಯಿ ಬಿಡ್ತಾರಂತೆ, ದೇವಸ್ಥಾನದ ಪ್ರಸಾದದಲ್ಲಿ ಹಾಕೋ ಪ್ಲ್ಯಾನಲ್ಲಿದ್ವಿ ನಾವು ಅಂತ. ಆ ರೈಸಿನ ಪುಡಿಯನ್ನು ಅಥವಾ ಎಣ್ಣೆಯನ್ನು ಬಾಂಬ್ನಲ್ಲಿಟ್ಟು ಬ್ಲಾಸ್ಟ್ ಮಾಡಿದ್ರೆ ವಿಷ ವಾತಾವರಣದಲ್ಲೆಲ್ಲ ಹರಡುತ್ತೆ. ಅದನ್ನು ಉಸಿರಾಡಿ ಸತ್ತೋಗ್ಬಿಡ್ತಾರೆ ಜನ, ಉಸಿರಾಡಿ. ಆಮೇಲೆ ಇದು ದೇಹದ ಒಳಗೆ ಹೋದ್ರೆ ತಕ್ಷಣ ಗೊತ್ತಾಗೋದಿಲ್ಲಂತೆ, ಡಿಪೆಂಡಿಂಗ್ ಆನ್ ಹೆಲ್ತ್ ಕಂಡೀಷನ್. ಕೆಲವ್ರಿಗೆ 5 ತಾಸು 6 ತಾಸು, ಕೆಲವ್ರಿಗೆ 5-6 ದಿವಸ ಗೊತ್ತಾಗೋದಿಲ್ಲ. ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆ ಅಂತ ಅನಿಸೋವಷ್ಟರಲ್ಲಿ ಕಿಡ್ನಿ, ಲಿವರ್ ಎಲ್ಲ ಒಡೆಸ್ಕೊಂಡು ಹೋಗ್ಬಿಟ್ಟಿರ್ತವೆ. ಅಂಥದ್ದೊಂದು ವಿಷ ಇಟ್ಕೊಂಡು ದೇವಸ್ಥಾನದ ಪ್ರಸಾದದಲ್ಲಿ ಹಾಕೋ ಪ್ಲ್ಯಾನ್ನಲ್ಲಿದ್ದರು. ಇವನು ಕೂಡ ಡಾಕ್ಟರೇ, ಡಾಕ್ಟರ್ ಅಹಮ್ಮದ್ ಮೊಹಿದ್ದೀನ್ ಅಂತ.